ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೀಗ ನೋಡ್ತಾ ಇರೋದು ಅರಸೀಕೆರೆಯಲ್ಲಿರುವಂಥ ಶಿವಾಲಯ ದೇವಸ್ಥಾನ. ಈ ರೋಡು ಸ್ಟ್ರೈಟ್ ಹೋದರೆ ತಿರುಪತಿ ಬೆಟ್ಟಕ್ಕೆ ಹೋಗ್ಬೋದು. ಇದು ಉಳಿಯಾರ್ ರೋಡ್ ಇದು. ಸೊ ಈ ದೇವಸ್ಥಾನ ಬಂದು ಅರಸೀಕೆರೆ KSRTC ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ದೂರ ಇದೆ. ಸಿಟಿಗೆ ತುಂಬಾ ನಿಯರ್ ಇದೆ. ಆಲ್ಮೋಸ್ಟ್ ಆ ಸಿಟಿ ಒಳಗಡೆ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಈಗೆಲ್ಲ ಸಿಟಿ ತುಂಬ ಡೆವಲಪ್ ಆಗಿರೋದ್ರಿಂದ ಈ ದೇವಸ್ಥಾನ ಒಂದು 13ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ. ಮತ್ತಿನ್ನು 14ನೇ ಶತಮಾನದಲ್ಲಿ ದಾಳಿಗೊಳಗಾಗಿ ಸ್ವಲ್ಪ ಹಾನಿ ಆಯಿತು ಅಂತ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ. ಇದನ್ನು ಚಂದ್ರಮೌಳೇಶ್ವರ ದೇವಸ್ಥಾನ ಅಥವಾ ಶಿವಾಲಯ ಅಂತಲೂ ಕರೀತಾರೆ. ಈ ಅರಸೀಕೆರೆಯಲ್ಲಿ ಶಿವಾಲಯ ಅಂದ್ರೇ ಫೇಮಸ್. ಯಾಕಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಅಂದರೆ ಅಷ್ಟಾಗಿ ಸಡನ್ಲಿ ಯಾರಿಗೂ ಗೊತ್ತಾಗಲ್ಲ. ಶಿವಾಲಯ ಅಂತಲೇ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ಹೊಯ್ಸಳ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ. ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ಸ್ವಲ್ಪ ರಿನೋವೇಷನ್ ಎಲ್ಲ ನಡೀತಾ ಇದೆ. ಯಾಕಂದರೆ ದಾಳಿಗೊಳಗಾದಾಗ ಎಲ್ಲ ವಿಗ್ರಹ ಎಲ್ಲ ಹಾಳಾಗಿದ್ದು ಇವಾಗ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅರಸೀಕೆರೆ ಸಿಟಿಯವರಿಗಂತೂ ಈ ದೇವಸ್ಥಾನ ತುಂಬ ಅಂದರೆ ತುಂಬ ಚಿರಪರಿಚಿತ. ಯಾಕಂದರೆ ತುಂಬ ಸಲ ಇಲ್ಲಿ ಬಂದು ಹೋಗಿರ್ತಾರೆ. ಈಗೇನು ಬೇಲೂರು ಹಳೆಬೀಡು ಎಲ್ಲ ಇದೆ, ಸೊ ಆಗಿನ ಕಾಲದಲ್ಲೇ ಸೇಮ್ ಟೈಮ್ ಲೈನಲ್ಲೇ ಕಟ್ಟಿರುವಂಥ ದೇವಸ್ಥಾನ ಇದು. ಹೊಯ್ಸಳ ಕಾಲ ದೇವಸ್ಥಾನ ಇದು. ಮತ್ತಿನ ಕೋರವಂಗ್ಲ, ಮತ್ತಿನ ಆರ್ನಹಳ್ಳಿ ಆಗಿನ ಅಷ್ಟು ದೇವಸ್ಥಾನಗಳೆಲ್ಲ ಇದೇ ಟೈಮಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳಿವೆ. ನೋಡು ತುಂಬ ಚೆನ್ನಾಗಿದೆ. ಮತ್ತಿನ ಹೋದಂಥವರೆಲ್ಲ ಮುಟ್ಟಿ ಅಥವಾ ಆ ವಿಗ್ರಹಗಳ ಮೇಲೆಲ್ಲ ಹತ್ತಿ ಸ್ವಲ್ಪ ಹಾಳು ಮಾಡಿದ್ದಾರೆ. ಈಗೆಲ್ಲ ಸ್ವಲ್ಪ ರಿನೋವೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸುತ್ತ ಗಾರ್ಡನಿಂಗ್ ಇದ್ದು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಶಾಸನಗಳೆಲ್ಲ ಇಟ್ಟಿದ್ದಾರೆ. ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇದೆ ಈ ದೇವಸ್ಥಾನಕ್ಕೆ. ಸೊ ಹಂಗಾಗಿ ಜಾಸ್ತಿ ಹಾಳಾಗೋಕ್ಕೆ ಬಿಟ್ಟಿಲ್ಲ. ಮತ್ತು ಈಗೆಲ್ಲ ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೊದಲೆಲ್ಲ ಇಷ್ಟೊಂದು ಸೆಕ್ಯೂರಿಟಿ ಅಂತ ಏನೂ ಇರಲಿಲ್ಲ ನಾವೆಲ್ಲ PUC ಮಾಡೋ ಟೈಮಲ್ಲಿ. ಇವಾಗೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇರೋದನ್ನು ಯಥಾಸ್ಥಿತಿ ಕಾಯ್ಕೊಂಡು ಹೋದರೆ ಸಾಕಾಗಿರುತ್ತೆ. ನೋಡ್ಬೋದು ಇಲ್ಲೆಲ್ಲ ರಿನೋವೇಷನ್ಗೆಲ್ಲ ಸೆಂಟ್ರಿಂಗ್ ರಾಡ್ಗಳೆಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಅಲ್ಲೆಲ್ಲ ಒಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಬಟ್ ಇವಾಗ ಅಲ್ಲಿ ಅಲೋ ಮಾಡ್ತಿಲ್ಲ. ಇದೇ ಚಂದ್ರಮೌಳೇಶ್ವರ ಸ್ವಾಮಿ ವಿಗ್ರಹ. ಸೇಮ್ ನಮ್ಮ ಏನು ಹಳೆಬೀಡು ಮತ್ತು ಬೇಲೂರು ಎಲ್ಲ ಇದೆ ಅದೇ ರೀತಿಯೇ ಅದೇ ಶೈಲಿಯಲ್ಲೇ ಬಂದಿರುವಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನೋಡ್ಬೋದು ಹಿಂದೆ ಎಲ್ಲ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಬಟ್ ವಿಗ್ರಹಗಳನ್ನೆಲ್ಲ ಮುಟ್ಬಾರ್ದು ಅಂತಲೇ ಸ್ವಲ್ಪ ಹಿಂದೆಯಿಂದನೇ ವಿಡಿಯೋ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಯಾರೂ ಗೈಡ್ ಅಂತ ಯಾರೂ ಇಲ್ಲ. ಸೊ ಹಂಗಾಗಿ ಅಲ್ಲೇನು ಎಕ್ಸ್ಪ್ಲೈನ್ ಮಾಡಿಸೋದಕ್ಕೆ ಆಗಲಿಲ್ಲ. ಸೊ ನನಗೇನು ಗೂಗಲಲ್ಲಿ ಸಿಗುತ್ತೆ ಅದನ್ನು ಮಾತ್ರ ಹೇಳ್ತಾರೋದು ನಾನು. ಹದಿನಾಲ್ಕನೇ ಶತಮಾನದಲ್ಲೇ ದಾಳಿಯಾಗಿ ಇಲ್ಲೆಲ್ಲ ಕೆಲವೊಂದು ವಿಗ್ರಹಗಳೆಲ್ಲ ಭಿನ್ನ ಆಗಿರೋದನ್ನು ನೋಡ್ಬೋದು. ಗೈಡ್ ಏನಾದರೂ ಇದ್ದಿದ್ದರೆ ಈ ದೇವಸ್ಥಾನದ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ಬೋದಿತ್ತು. ಆ್ಯಕ್ಚುಲಿ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಸೊ ಹಂಗಾಗಿ ಜಸ್ಟ್ ಅಲ್ಲಿ ಗೂಗಲಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಮಾತ್ರ ನಾನು ಹೇಳ್ತಾ ಇರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಒಟ್ಟು 3 ಗರ್ಭಗುಡಿ ಇರೋದು. ಈ ಕಡೆ 2 ಗರ್ಭಗುಡಿ ಮತ್ತು ಆ ಕಡೆ ಮೇಯ್ನ್ ಗರ್ಭಗುಡಿ ಇರೋದು.
ಈ ದೇವಸ್ಥಾನ ವಾರದ ಎಲ್ಲ ದಿನವೂ ಓಪನ್ ಇರುತ್ತೆ. ಮತ್ತು ಅರಸೀಕೆರೆ ಟೌನಿಂದನೂ ಇಲ್ಲಿಗೆ ಆಟೋಗಳು ಮಾಡ್ಕೊಂಬರ್ಬೋದು. ವಾಕಬಲ್ ಡಿಸ್ಟೆನ್ಸೇ ಇದೆ, ಬಟ್ ಆಟೋ ಮಾಡ್ಕೊಂಡೆಲ್ಲ ಬರ್ಬೋದು. ತುಂಬ ನಿಯರ್ ಇದೆ ಇಲ್ಲಿಗೆ ಬರೋದಕ್ಕೆ. ಮತ್ತು ಇಲ್ಲಿಂದ ತಿರುಪತಿ ಬೆಟ್ಟಕ್ಕೆ ಹೋಗೋದಾದರೆ ಇದೇ ಮಾರ್ಗವಾಗಿ ಹೋಗಬೇಕು. ಸೊ ತಿರುಪತಿಗೆ ಹೋಗುವಂಥವ್ರು ಅಥವಾ ಈ ಶಿವಾಲಯಕ್ಕೆ ಬಂದಂಥವ್ರು 2 ದೇವಸ್ಥಾನಗಳನ್ನು ಅಟ್ ಎ ಟೈಮ್ ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅರಸೀಕೆರೆ ಕಡೆ ಯಾವಾಗಲಾದರೂ ಬಂದರೂ ಇದನ್ನು ನೋಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದ ಮೇಯ್ನ್ ಅಟ್ರಾಕ್ಷನೇ ಈ ಮಂಟಪ ಇರೋ ಜಾಗ. ಇದು ಸ್ಟಾರ್ ಶೇಪಲ್ಲಿದೆ, ತುಂಬ ಚೆನ್ನಾಗಿದೆ. ಸುತ್ತ ಗಾರ್ಡನಿಂಗ್ ಮತ್ತು ಸುತ್ತ ಕಾಂಪೌಂಡ್ ಎಲ್ಲ ಹಾಕಿ ಯಾರು ಹಾನಿ ಮಾಡ್ದಂಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಅಲ್ಲಿ ಏನು ನೋಡ್ತಾ ಇದ್ದೀರಾ ಅದೇ ತಿರುಪತಿ ಬೆಟ್ಟ, ಮಾಲೆಕಲ್ಲು ತಿರುಪತಿ ಅಂತ ಕರೀತಾರಲ್ಲ, ಅದೇ ಇಲ್ಲಿ ತುಂಬ ನಿಯರ್ ಆಗುತ್ತೆ ಈ ದೇವಸ್ಥಾನಕ್ಕೆ.